ಇಲ್ಲ. ಒಂದು ನಿಮ್ಮ ಮಾತು ಹೇಳ್ತೀನಿ, 16 ವರ್ಷದ ರೈಲ್ವೆ ಯೋಜನೆಗಳು ನೆನೆಗುದಿಗೆ ಹಂಗೆ ಬಿದ್ದಿತ್ತು. ಸನ್ಮಾನ್ಯ ಹಿರಿಯರಾದ ಬಸವರಾಜಣ್ಣವರು ನಮಗೆ ಭೀಷ್ಮ ಇದ್ದಂಗೆ, ಒಟ್ಟರೆ ಹೊರ ಇಟ್ಟರೆ ಶಾಪ, ಏನಿದ್ರೆ ಎದುರುಗಡೆ ಹೊಡೆಯೋದೆ, ಯಾವರೆಗೂ ಮುಲಾಜಿಲ್ಲ ಫಲಾಜಿಲ್ಲ. ಹಾಗಾಗಿ ಶಿವಣ್ಣವ್ರಿಗೆ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಹೋರಾಟ, ನಿಮ್ಮ ಹಿಂದೆ ಇದ್ದಂಥ ಧ್ವನಿ ಶಕ್ತಿ, ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ. ಒಂದು ಕಾನೂನಿನ ಚೌಕಟ್ಟಲ್ಲಿ ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ನಾವು ಬರೆ ಹಾಕ್ಬೇಕು ಆ ಬರೆಯನ್ನು ಹಾಕ್ಬೇಕಾಯ್ತದೆ ವಿಶ್ವಣ್ಣ. ಅದನ್ನು ಬಿಟ್ಟು ನಾವು ದಿನ ಬೆಳಗಾದ್ರೆ ರಸ್ತೆಗಳಲ್ಲಿ ರೈತರಿಗಂದು ಎಷ್ಟು ಕೇಸ್ ಹಾಕ್ಸ್ಕೊಳ್ಳೋದು? ಕೇಸ್ ಹಾಕಿದ್ಮೇಲೆ 6 ತಿಂಗಳು 3 ತಿಂಗಳು ನಾವು ಇರ್ತೀವಿ, ನಾವು ಕದ್ದು ತಿರುಗಾಡ್ತೀವಿ. ಅನಾನುಕೂಲ ಆಗೋದು ಯಾರಿಗೆ? ಅದಾಗೋದಕ್ಕೆ ಅವಕಾಶ ಬೇಡ. ಅಧಿಕಾರಿಗಳು ನಮ್ಮವರವರ ಇವ್ರಿಲ್ಲ ಅಂದ್ರೆ ಮೇಲ್ಗಡೆ ಮೋದಿ ಕುಂತವ್ರೆ ಕಣ್ರಿ, ಕುಂತವ್ರೆ, ಅವ್ರ ಕೈ ಕಾಲು ಹಿಡಿಯೋದಾಗ್ಲಿ, ಇಲ್ಲಿ ಏನ್ ಬೇಕಾದ್ರೂ ಮಾಡೋದಾಗ್ಲಿ. ನಾನು ಏನನ್ನ ಬುದ್ಧಿ ಇದೆ, 48 ವರ್ಷದಲ್ಲಿ ಸನ್ಮಾನ್ಯ ದೇವೇಗೌಡರು, ನಾನು ಇಲ್ಲಿ ಬರಕ್ ಮುಂಚಿತ ಕುಮಾರಸ್ವಾಮಿ ಅವ್ರ ಹತ್ರ 1 ಗಂಟೆಗೂ ಮೇಲ್ಪಟ್ಟು ಮಾತಾಡಿದ್ದೀನಿ, ಅವ್ರ ಮನೆಗೆ ಹೋಗಿ. ನನ್ಗೊಂದು ಆಸೆ ಇದೆ, ಇದಾಗಬಾರ್ದಾಗಿತ್ತು, ಯಾಕಾಯ್ತು ನಮ್ಗೆ ಗೊತ್ತಿಲ್ಲ. ಇದನ್ನ ಬಗೆಹರಿಸಬೇಕಾದ್ರೆ ನಮ್ಮ ಕರ್ತವ್ಯ. ಹಾಗಂತ ಅಂದ್ಬಿಟ್ಟು ನನ್ನ ಜೀವನದಲ್ಲಿ ಗೊತ್ತಿಲ್ಲ ಯಜಮಾನ್ರೆ, ಡಬಲ್ ಸ್ಟ್ಯಾಂಡರ್ಡ್ ನನಗೆ ಗೊತ್ತಿಲ್ಲ. ನನ್ನ ತಾಯಿ ನನಗೆ ಯಾರು ನಿಮ್ಮ ಅಪ್ಪ ಅಂತ ತೋರಿಸಿದ್ದಾರೆ, ನನ್ನ ತಾಯಿ ನನಗೆ ನಿಮ್ಮ ಅಪ್ಪ ಯಾರು ಅಂತ ತೋರಿಸಿದ್ದಾರೆ. ಆ ಮಟ್ಟದಲ್ಲಿ ಬೆಳೆದಿರೋದ್ರಿಂದ 2 ಕಡೆ ಸೋತಂತ ಅವ್ರಿಗೆ ನನಗೇನು ಗೊತ್ತಿಲ್ಲ, ಪೂರ್ವಗ್ರಹ ಇಲ್ದಿರ ನೀವು 2 ಲಕ್ಷ ಓಟಲ್ಲಿ ಗೆಲ್ಲಿಸ್ತೀರಾ ಅಂದ್ರೆ ನಿಮ್ಮ ಋಣ ಎಷ್ಟಿದೆ ಯೋಚನೆ ಮಾಡಿ. ದಯವಿಟ್ಟು ಅಂತೆ ಕರ್ತವ್ಯಗಳಿಗೆ ಬೆಲೆ ಕೊಡಬೇಡ್ರಿ. ನನ್ನ ಕೈಲಾಗ ಏನಾದ್ರು ಆದಾಗ ಅಂದಾಗ ಅವತ್ತು ಏನು ಯಾವ ರೀತಿ ಕ್ರಮ ತೆಗಿಬೇಕು, ಯಾವ ರೀತಿ ಇದಕ್ಕೆ ಚಾಲನೆ ಕೊಡಬೇಕು, ಇದೆಲ್ಲಕ್ಕೂ ಕೂಡ ನಾವು ಚಿಂತನೆ ಮಾಡೋಣ. ದಯಮಾಡಿ ಮಹೇಶ್ ಅಣ್ಣ, ಜಯಪ್ರಕಾಶ್ ಅಣ್ಣ, ಚೀಫ್ ಇಂಜಿನಿಯರು, ದಯವಿಟ್ಟು ಯಾರ್ದೋ ಮುಲಾಜಿಲ್ಲ ಇಲ್ಲಿ. ನಾನು DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, ಬೇರೆ ಬೇರೆ ರೂಪದ ಯಾವುದೇ ಒಂದು ಶಕ್ತಿಗಳಿರ್ಬೋದು, ಈ ಎಲ್ಲಾ ಶಕ್ತಿಗಿಂತ ದೊಡ್ಡವನು ಭಗವಂತ ರೀ. ಭಾರಿ ದೊಡ್ಡ ಮನುಷ್ಯ ರೀ. ಇಲ್ಲ ನಾನು ಯಾರು ಇಲ್ಲಿ ಬರಕ್ಕೆ, ಇವ್ರು ಎಷ್ಟು ಓಟ್ ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಬೇರೆ ಎಲ್ಲ, ಅಲ್ಲಿಂದ ಕಳಿಸ್ತಾ ಈ ಜನ ನನ್ಗೆ ಒತ್ತಿದ್ರು. ಇವ್ರು ಋಣ ತೀರ್ಸ್ಬೇಕಾದ ನನ್ನ ಧರ್ಮ ಅನ್ಪ. ಅವ್ನು ಹಂಗಂದ, ಇವ್ರು ಹಿಂಗಂದ, ಯಾರು ಹೆಂಗಂದನೂ ಇಲ್ಲ, ಏನೂ ಇಲ್ಲ. ಒಂದೇ ಒಂದು 1 ಪಾಯಿಂಟ್ ಪ್ರೋಗ್ರಾಮು ಆಗಿರ್ತಕ್ಕಂಥ ಈ ಕಪ್ಪು ಚುಕ್ಕೆ ಏನಿದೆ, ಈ ಕೈಘಟನೆ ಏನಿದೆ, ಆಗ್ಬಾರ್ದೇನಾಗಿದೆ ಸ್ವತಃ ಇವತ್ತು ನಾವು ನೋಡಿದ್ದೀವಿ. ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನ, ಅಧಿಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ, ಮಂತ್ರಿಗಳನ್ನ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ, ಸನ್ಮಾನ್ಯ ರಾಜಣ್ಣ ಸಾಹೇಬ್ರನ್ನ, ನಿಮ್ಮ ಶಾಸಕರಾದ ಸನ್ಮಾನ್ಯ ಶ್ರೀನಿವಾಸ್ ಅವ್ರನ್ನು ಕೂಡ ಒಳಗೊಂಡಂತೆ ಎಲ್ಲರಿಗೂ ಕೂಡ ಕರ್ಕೊಂಡು ಹೋಗಿ ಕುಳಿದುಕೊಂಡು ನಮ್ಮ ಹಕ್ಕೇನಿದೆ, ನಮ್ಗೆ ಯಾವ ಉದ್ದೇಶಕ್ಕೋಸ್ಕರ ಇದು ಮಾಡಿದ್ದಾರೆ, ನೀವು ಇನ್ನೂ ಒಂದು 100 ಕಿಲೋಮೀಟರ್ ತಗೊಂಡೋಗಿ, 200 ಕಿಲೋಮೀಟರ್ ತಗೊಂಡೋಗಿ ನಾವು ಬೇಡ ಅನ್ನೋದಿಲ್ಲ. ನಮಗೆ ಕೊಟ್ಟಿರೋ ನೀವ್ಯಾರು ಕಿತ್ಕೊಳ್ಳೋಕೆ? ನಮ್ಗೆ ಕುಣಿಗಲ್ ನೆಪದಲ್ಲಿ ಕುಣಿಗಲ್ 3 TMC ನೀರು ಕೊಡ್ಬೇಕು, ಇನ್ನೂ ಅರ್ಧ TMC ನೀರು ಜಾಸ್ತಿ ಕೊಡೋ ಬೇಡ ಅನ್ನೋದಿಲ್ಲ. ತುಂಬಿ ಹೋಗ್ಬೇಕಾದ್ರೆ ಎಲ್ಲ ಸಮುದ್ರಕ್ಕೆ ಹೋಯ್ತದೆ, ಎಲ್ಲ ಸಮುದ್ರಕ್ಕೆ ಹೋಯ್ತಾರೆ. ಕಾವೇರಿ ನೀರಾವರಿ, ಕಾವೇರಿಯಿಂದ ಈ ದೇಶದಲ್ಲಿ ಯಾರಿಗಾರು ತುಂಬಾ 100ಕ್ಕೆ 100 ಅನುಕೂಲ ಆಗಿದ್ರೆ ಅದು ಕೇವಲ ತಮಿಳುನಾಡಿಗೆ ಮಾತ್ರ. ಏನ್ ಜಯಪ್ರಕಾಶ್ ಅವರೇ, ಸಾಹೇಬ್ರೆ, 100ಕ್ಕೆ 100 ಜಾಸ್ತಿ ಅನುಕೂಲ ಆಗಿರೋದು ನಮ್ಗೆ ಅವ್ರಿಗೆ ಅಲ್ವಾ ಸಾಹೇಬ್ರೆ? ಅಲ್ಲ ಬೇಡ, ಅನುಕೂಲ ಆಗಿರೋದು ಅವ್ರಿಗೇನೆ. ಅದಕ್ಕೋಸ್ಕರವಾಗಿ ಆ ಜನ ಚೆನ್ನಾಗಿ ಉಪಯೋಗಿಸ್ಕೊತಾ ಇದ್ರು. ನಮ್ಗೇನ್ ಕೊಟ್ಟಿದ್ದೀರಿ, ನಮ್ಮಕ್ಕೇನ್ ಕೊಟ್ಟಿದ್ದು ನೀವೇ ಕೊಟ್ಟಿರೋದು. ನಾವೇನು ಎಷ್ಟು ಮಟ್ಟಿಗೆ ನಮ್ಮ ರೈತರು ಕೇಳಿದ್ರು ಎಲ್ಲ ಗೊತ್ತಿಲ್ಲ. ಕೊಟ್ಟಿದ್ದಾರೆ ಮಹೇಶ್ ಅವರೇ, ಕೊಟ್ಟಿರೋದಕ್ಕೆ ಮತ್ತೆ ನೀವೆಲ್ಲ ಇನ್ನೊಂದು ಹಾಕಿ ಕೊಡಿ, ಬೇಡ ಅನ್ನೋದಿಲ್ಲ. ನಾನು ಮೊನ್ನೆ ತಮಿಳ್ನಾಡಿಗೆ ಹೋಗಿದ್ದೆ. ತಮಿಳ್ನಾಡಿನ ಕೊನೆ ಬಾರ್ಡ್ರು ಜವಳಗೆರೆ ಅಂತ ಅಂದ್ಬಿಟ್ಟು, ನಿಮ್ಗೆ ಗೊತ್ತಿದೆ ಜಯಪ್ರಕಾಶ್, ತಳಿ ಇನ್ನು ಮುಂದಕ್ಕೆ ಜವಳಗೆರೆ. ಅದು 290 ಕಿಲೋಮೀಟರ್ ಆ ಜವಳಗೆರೆನೂ ಕಾಡಿದ್ದಂಗಿದೆ. ಅಲ್ಲಿಗೆ ಕುಡಿಯೋ ನೀರನ್ನ ಕಾವೇರಿ ನೀರು ಕೊಡ್ತಾರೆ. ನಮ್ಮ ಜನ ಇಲ್ಲೆಲ್ಲೋ ಪಕ್ಕದಲ್ಲಿದ್ದು ಏನೆಲ್ಲ ಮಾಡಿ ಒದ್ದಾಡೋ ಜನಕ್ಕೆ ಇದನ್ನು ತೆಕ್ಕೊಳ್ಳೋದಕ್ಕೆ ಇನ್ಯಾರಿಗೂ ಕೊಡುವಂಥ ವ್ಯವಸ್ಥೆಗಳು ತಾಂತ್ರಿಕವಾಗಿ ಯಾರಿಗೂ ಒಳ್ಳೆಯದಲ್ಲ. ನಾನು ತಮ್ಮ ಮೂಲಕ ಸರ್ಕಾರವನ್ನು ವಿನಂತಿ ಮಾಡ್ತೀನಿ, ಇದನ್ನು ದೊಡ್ಡದಾಗಿ ಬಿಂಬಿಸೋದು ಬೇಡ, ಹಠಕ್ಕೆ ಯಾರು ಬಿಡೋದು ಬೇಡ. ನಾನು ಕೂಡ ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ಇಂಥ ಡಿಸ್ಪ್ಯೂಟ್ಗಳು ಬಂದಾಗ ನಾವು ತಲೆ ಹಾಕಿದ್ರೆ ಅದು ಎಲ್ಲೆಲ್ಲೋ ತೆಗೆದುಕೊಂಡು ಹೋಯ್ತದೆ. ಅದಕ್ಕೋಸ್ಕರವಾಗಿ ನಾನು ಪುನಃ ತುಂಬ ಜಯಪ್ರಕಾಶ್ ಅವರೇ ತುಂಬ ಜನರ ಜೊತೆ ಕನ್ಸಲ್ಟ್ ಮಾಡಿದ್ದೀನಿ, ಏನೆಲ್ಲ ಮಾಡಿದ್ದೀನಿ. ಕುಳಿತುಕೊಳ್ಳೋಣ, ನೀವುಗಳು ಕೂಡ ಅಧಿಕಾರಿಗಳು ವಾಸ್ತವಾಂಶವನ್ನು ದಯವಿಟ್ಟು ಹೇಳಿ.
ಯಾರಿಗೋ ಹೆದರ್ಕೊಂಡು ಏನೋ ಮಾಡಕ್ ಹೋಗಿ ನಮ್ಮ ಜನರನ್ನ ಎಲ್ಲ ಒಂದ್ ಕಡೆ ಇನ್ನೊಂದು ರೂಪದಲ್ಲಿ ಇದು ಮಾಡೋದು ಬೇಡ. ಎಲ್ಲ ಒಟ್ಟಿಗೆ ಕುತ್ಕೊಳ್ಳೋಣ, ಚರ್ಚೆ ಮಾಡೋಣ, ಇದು ರೂಪ ಕೊಡೋಣ. ಅಲ್ಲಿವರೆಗೂ ಸರ್ ಚೀಫ್ ಇಂಜಿನಿಯರ್ ಸಾಬ್, ಅಲ್ಲಿವರೆಗೂ ಯಾವುದು ಪ್ರೊಸೀಡ್ ಮಾಡಬೇಡಿ, ಯಾವುದು ಮಾಡಬೇಡಿ ಸಾಹೇಬ್ರೆ. ತಾವು ಅದೊಂಚೂರು ಅಡ್ವೈಸ್ ಮಾಡಿ. ಮಹೇಶ್, ಇಟ್ ಈಸ್ ಯುವರ್ ಲುಕ್ ಆಫ್ಟರ್ ಆಸ್ ಎಮ್ ಡಿ, ದಯವಿಟ್ಟು ಅದನ್ನು ಮಾಡಿ. ನಾನು ನೀವು ಇಷ್ಟೇ ಒಂದು ಮಾತನ್ನು ಹೇಳ್ತೀನಿ, ಚರ್ಚೆಗಳು ಮತ್ತೊಂದು ಅದೆಷ್ಟು ಇದು ಇದೆಷ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟೆಲ್ಲ ಮಾಡುವಾಗ ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ತೀರ್ಮಾನಗಳನ್ನು ಮಾಡಿ 15 ವರ್ಷದಿಂದ ಈಚೆಗೆ ಈ ಗೊಂದಲ ಸೃಷ್ಟಿಯಾಗಿತ್ತು. ಈ ಗೊಂದಲ ಸೃಷ್ಟಿಯಾಗಿದ್ದು ಇತ್ತೀಚೆಗೆ ಯಾವಾಗ ಒಳ್ಳೊಳ್ಳೆ ಬೆಳೆ ಬೆಳೆದು ನಮ್ಮ ರೈತರು ಏನೋ ಒಂದಷ್ಟು ದುಡ್ಡು ಇಟ್ಕೊಂಡು ಮನೆ ಹತ್ರ ಒಂದು ಕಾರ್ ತಗೊಂಡ್ರು, ಯಾರ್ಯಾರು ಗೊತ್ತೋ ಕಂಡು ಬಿಟ್ಟೋ ಗೊತ್ತಿಲ್ಲ. ಮಾರಮ್ಮನ ಕಂಡು, ಮಸ್ನಮ್ಮನ ಕಂಡು, ಇನ್ನೊಬ್ರು ಕಂಡು ನನ್ಗೆ ಗೊತ್ತಿಲ್ಲ. ಇದು ಆಗೋಗಿದೆ. ಈ ದೃಷ್ಟಿಯನ್ನ ಪರಿಹಾರ ಮಾಡಬೇಕಾಗಿದೆ. ಈ ಪರಿಹಾರ ಮಾಡ್ತಕ್ಕಂಥ ಅದಕ್ಕೆ ರಾಜ್ಯ ಸರ್ಕಾರ ಜೊತೆ ಚರ್ಚೆ ಮಾಡ್ತೀನಿ. ನನಗೆ ಎಷ್ಟು ಸಾಧ್ಯ ಅಷ್ಟು ಮಾಡ್ತೀನಿ. ಒಂದು ಸತ್ಯ, ನನಗನಿಸ್ತದೆ, ನಾನು ಯಾವುದ್ರಲ್ಲೂ ಕೂಡ ಯಶಸ್ಸನ್ನು ಕಂಡಿದ್ದೇನೆ. ಜನಪರ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ಹಕ್ಕನ್ನು ಕಾಣುವಾಗ ಈ ಸೋಮಣ್ಣ ಎಂದೂ ಕೂಡ ಸೋತಿಲ್ಲ. ಸೋತಿದ್ದಾರೆ ಅಂದ್ರೆ ನೀವು ಅವತ್ತು ನನಗೆ 1.25 ಲಕ್ಷದಲ್ಲಿ ಗೆಲ್ಲಿಸ್ತಾ ಇರಲಿಲ್ಲ. ಹಾಗಾಗಿ ದಯಮಾಡಿ ನಿಮ್ಗೆ ಇಷ್ಟ ಹೇಳ್ತೀನಿ, ಮಾತನಾಡೋ ಬರದಲ್ಲಿ ಅಧಿಕಾರಿಗಳದ್ದು ಒಂದು ಇತಿಮಿತಿ ಇದೆ. ಅವ್ರಿಗೆ ಇವತ್ತು ನಾವು ಹೇಳಿದ್ದೀವಿ, ಮಹೇಶ್ ಅವರೇ, ನಾನು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು, ನಾವ್ಯಾರು ಟೆಕ್ನಿಕಲಿ ವಿ ಆರ್ ನಾಟ್ ಕ್ವಾಲಿಫೈಡ್. ಯು ಆರ್ ಸಪೋಸ್ ಟು ಕ್ವಾಲಿಫೈಡ್. ನಿಮ್ಮ ಒಂದು ಸೂಚನೆಗಳೇನಿರ್ತವೆ, ನೀವೇನೊಂದು ಅಂಕಿಅಂಶಗಳು ಕೊಡ್ತೀರಿ, ಅದ್ರ ಮೇಲೆ ಎಲ್ಲ ಸರ್ಕಾರಗಳು ಕೂಡ ನಿಲ್ಲೋದು. ನಾನು